ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಮಂತ್ರಿ ಅದಾರ ರೀ, ಕೇಳಿರ್ಬೇಕು ನೀವು ಅವ್ರ ಹೆಸರು. ಅವ್ರದ್ದೊಂದು ಟೀಮ್ ಐತ್ರಿ, ಅವ್ರದ್ದೆಂಥ ಟೀಮ್ ಐತೆ ಅಂತ ಕಾಕ ಅಂತ ಕೇಳ್ತಿರ್ಬೇಕು ನೀವು. ಆ ಟೀಮ ನೇರವಾಗಿ ಹಳ್ಳಿಗಾಡ್ದಾಗ ಹೋಗ್ತೈತಿ. ಹಳ್ಳಿಗಾಡ್ದಾಗ ಯಾರು ಎಜುಕೇಷನ್ ಮಾಡಿಲ್ಲ, ಯಾರು ನೊಂದವರು ಇದ್ದಾರೆ, ಯಾರು ಫೀಸ್ ಕಟ್ಟಿಲ್ಲ, ಅಂಥವರನ್ನು ಕರೆತಂದು ಅವರಿಗೆ ಶಿಕ್ಷಣ, ಕಾಲೇಜು, ಇಂಜಿನಿಯರಿಂಗು, ಡಾಕ್ಟರಿಂಗು ಕಲಿಸಿ ಫೀಸು ಕಟ್ಟಿ ತಮ್ಮದೇ ದುಡ್ಡಿನಿಂದ ಅವರಿಗೆ ಸಹಾಯ ಸಹಕಾರ ಮಾಡಿ ಇವತ್ತು ಅವರಿಗೆ ಶಿಕ್ಷಣದ ಕ್ರಾಂತಿ ಮೂಡಿಸಿದಂಥ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಬಗ್ಗೆ ಕೇಳಿರ್ಬೇಕರಲ್ಲ. ಹೆಂಗೆ ಸಂತೋಷ್ ಲಾಡ್ ನೋಡಿದ ತಕ್ಷಣ ಕರೆದು ಮಾತಾಡ್ಸಲ್ಲ. ನೋಡಿದಿರಲಿಲ್ಲ ಸಂತೋಷ್ ಲಾಡ್? ಸಂತೋಷ್ ಲಾಡ್ ನಾ ಕುಡಿಯಂಗಿಲ್ಲ, ನಾ ಸೇದಂಗಿಲ್ಲ, ಇಸ್ಪೆಟಾಡಂಗಿಲ್ಲ, ನನಗೊಂದು ದೊಡ್ಡ ಚಟ ಐತಿ. ಆ ಚಟ ಯಾವುದು ಅಂದ ತಕ್ಷಣ ನೀವು ಕಾಕ ಏನು ಕಾಕ ಕುಡಿಯಂಗಿಲ್ಲಂತಿ, ಸೇದಂಗಿಲ್ಲಂತಿ, ಇಸ್ಪೆಟಾಡಂಗಿಲ್ಲಂತಿ, ಬಡ್ಡಿ ವ್ಯವಹಾರ ಮಾಡಂಗಿಲ್ಲಂತಿ. ಹಂಗಾದ್ರೆ ಸಂತೋಷ್ ಲಾಡ್ಗೆ ಚಟ ಯಾವುದೈತಿ? ರಾಜಕೀಯ ಚಟ. ಆ ಚಟ ಭಾಳ ಕೆಟ್ಟ್ರಿ. ರಾಜಕೀಯ ಚಟ ಇದ್ದರೆ ಮಾತ್ರ ನೊಂದವರ ಧನಿಯಾಗಿ ಎಲ್ಲರ ಜೊತೆ ಸಮಜೋಚಿತವಾಗಿ ಎಲ್ಲರ ಜೊತೆ ಕೂಡಿ ಬದುಕುವಂಥ ಒಂದು ಸುಂದರ ಬದುಕದ ಕುಟೀರ ಕಟ್ಟೋಣ ಅಂತಾನ ಅವನೇ ಸಂತೋಷ್ ಲಾಡ್. ಸಂತೋಷ್ ಲಾಡ್ ಇವತ್ತು ರಾಜ್ಯದಲ್ಲಿ ನೋಡ್ಬೇಕ್ರಿ, ಮಾತಾಡಕೂತಾರೆ ಯಾವ ಮುಂದೆ ಕೊಂಡಂಗಿಲ್ಲ ಹಂಚ ಆಯ್ತಾರೆ ವಿರೋಧ ಪಕ್ಷದವ್ರು. ಡಾಟಾ ಐತ್ರಿ, ಅನಾಲಿಸಿಸ್ ಐತಿ, ಪ್ರತಿಯೊಂದು ಅಂಕಿ ಸಂಖ್ಯೆ ಐತಿ, ಹೃದಯನೂ ಹಂಗೆ ಐತಿ, ನೇರ ಮಾತಾಡ್ತಾನೆ. ಯಾರ್ದು ಮುಲಾಜಿಲ್ಲ, ಯಾರ್ದು ತಿನ್ನಂಗಿಲ್ಲ, ಯಾವ್ದು ಇಸ್ಕೊಳಂಗಿಲ್ಲ, ಯಾವ್ದು ಕಸ್ಕೊಳಂಗಿಲ್ಲ, ಯಾರಿಗೆ ಮೋಸ ಮಾಡಂಗಿಲ್ಲ, ಯಾರಿಗೆ ವಂಚನೆ ಮಾಡಂಗಿಲ್ಲ. ಆದರೆ ನೇರವಾಗಿ ಅವರ ಸ್ಪಂದಿಸಿ ಅವರ ಕೆಲಸ ಮಾಡಿ ಕೊಡ್ತಾನ ಅವನೇ ಸಂತೋಷ್ ಲಾಡ್. ಉತ್ತರ ಕರ್ನಾಟಕದ ಒಂದು ನಕ್ಷತ್ರ. ಅಗರ್ಭ ಶ್ರೀಮಂತ, ದೇವರು ಭಾಳ ಕೊಟ್ಟ, 100 ಕೋಟಿ. ಅವರ ಧರ್ಮಪತ್ನಿಯೂ ಸಹಿತ ದಾನ ಧರ್ಮದಲ್ಲಿ ಮುಂದು. ಅವರ ಮುದ್ದಿನ ಮಗ ಒಬ್ಬದಾನಿ, ನಾವು ಎಲ್ಲಿ ಶಾಸಕ ಆಗ್ತಾನೋ ಗೊತ್ತಿಲ್ಲ. ಇನ್ನು ಸಂತೋಷ್ ಲಾಡ್ ಏನು ತರಬೇತಿ ಕೊಡತ್ತಾರ ಗೊತ್ತಿಲ್ಲ, ಅದನ್ನ ಅವ್ರ ಬಾಯಿಲೆ ಕೇಳಬೇಕು. ಆದರೆ ಅವರ ಸಂತೋಷ್ ಲಾಡ್ ಫೌಂಡೇಶನ್ ಟೀಮ್ ಮಾತ್ರ ಕ್ಷೇತ್ರಾದ್ಯಂತ, ಜಿಲ್ಲಾದ್ಯಂತ ಎಲ್ಲ ಕಡೆ ಅಡ್ಡಾಡಿ ಒಂದೊಂದು ಬಡ ಕುಟುಂಬಗಳನ್ನು ಆಯ್ಕೆ ಮಾಡಿ ಅವರಿಗೆ ನೇರವಾಗಿ ಸಹಾಯಧನ ಮಾಡುವಂಥ ಇಂಥ ಕಾರ್ಯಚಟುವಟಿಕೆ ಮಾಡುವಂಥ ಈ ಪುಣ್ಯಭೂಮಿ ಕರ್ನಾಟಕದಲ್ಲಿ ಅದಾರಂದ್ರೆ ಅಂಥ ಯುವಕರಿಗೆ, ಅಂಥ ಯುವ ಮಂತ್ರಿಗೆ ಆಯುಷ್ಯ ಕೊಡ್ಬೇಕಲ್ರಿ, ಶಕ್ತಿ ತಾಕತ್ ಕೊಡ್ಬೇಕಲ್ರಿ. ಹಂಗಾದ್ರೆ ಅವರು ಒಂದು ಮಾತಾಡಿದ್ದು ಒಂದು ಕ್ಲಿಪ್ ಹಾಕ್ತಾನೆ ನೋಡ್ತೀರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ನಾನು ಧಾರವಾಡಕ್ಕೆ ಬಂದಾಗ ಸಂತೋಷ್ ಲಾಡನ ಬಗ್ಗೆ ಏನೇನೋ ಹೇಳಕ್ಕೆ ಬರ್ತೀರಿ, ಮುಕರಿ ಬೀಳ್ತೀರಿ, ನನ್ನ ಜೊತೆನೂ ಫೋಟೋ ತಕ್ಕೋತೀರಿ. ಹಂಗಾದ್ರೆ ಸಂತೋಷ್ ಲಾಡನ ಬಗ್ಗೆ ಅಭಿಪ್ರಾಯಗಳು ಏನದಾವ ನನ್ನ ಜೊತೆ ಹಂಚ್ಕೋರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ, ಲೈಕ್ ಮತ್ತು ಶೇರ್ ಮಾಡ್ತೀರಿ. ಮತ್ತೊಂದು ಕಡೆಗೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ನಾನು 2008 ಇಸ್ವಿಯಲ್ಲಿ ನಾನು ಇಲ್ಲಿ ಬಂದಾಗ ಯಾರು ನನ್ನ ಪರಿಚಯಲ್ಲಿದ್ರು ಕೂಡ ಅಳ್ಳಾವರ ಹಾಗೂ ಕಲ್ಗಟ್ಟಿಗೆ ಮತಕ್ಷೇತ್ರ ಜನ ನನಗೆ ರಾಜಕೀಯ ಮನಜೀವನ ಕೊಟ್ಟಿರ್ತಕ್ಕಂಥವ್ರು ನೀವು. ನಾನು ಕುಡಿಯಂಗಿಲ್ಲ, ಸೇದಂಗೂ ಇಲ್ಲ, ಇಸ್ಪೇಟ್ ಚಟ ಇಲ್ಲ, ಪಾನ್ ಪರಾಗಿಲ್ಲ. ದಿನಾ ಬೆಳಗ್ಗೆ ಎದ್ರೆ ನನಗೆ ಈ ರಾಜಕೀಯ ಚಟ ಹೊಂದಿದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು 2ನೇ ಬಾರಿಗೆ 3ನೇ ಬಾರಿಗೆ ಈ ಭಾಗದಲ್ಲಿ ಶಾಸಕನಾಗಿ, ಮೊದಲನೇ ಬಾರಿಗೆ ಸಂಡೂರಿನಲ್ಲಿ ಶಾಸಕನಾಗಿ, ನಾನು 4 ಬಾರಿ ಶಾಸಕನಾಗಿ, 1 ಬಾರಿ 2018 ಸೋತಿದ್ದೇನೆ ಬಂಧುಗಳೇ. 4 ಬಾರಿ ಗೆದ್ದಿದ್ದೇನೆ. 2 ಬಾರಿಗೆ ಇವತ್ತು ನಾನು ಸಚಿವ ಸಂಪುಟದ ಸಚಿವನಾಗಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಿದ್ದೇನೆ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು 2ನೇ ಬಾರಿಗೆ ಶಾಸಕನಾಗಬೇಕಾಗಿದ್ರೆ ಅಥವಾ 4ನೇ ಬಾರಿ ಶಾಸಕನಾಗಿ 2ನೇ ಬಾರಿ ಸಚಿವನಾಗಬೇಕಾಗಿದ್ರೆ ಕಲಘಟಕಿ ಹಾಗೂ ಅಳ್ಳಾವರ ಮತಕ್ಷೇತ್ರದ ಜನರ ಆಶೀರ್ವಾದದಿಂದ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಿರುಗಾಳಿ ಎದುರು ನಗುವಂಥ ದೀಪ, ನೋವನ್ನು ಮರೆಸೋ ಮಗುವಂಥ ರೂಪ, ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ.